ಮುಗೀತು. ಈಗ ಆರೋಪ ಪ್ರತ್ಯಾರೋಪ ನಿಮ್ಮ ಸರ್ಕಾರ ಭಾಳ ದಿನ ಉಳಿಯಲ್ಲ ಅಂತೇಳಿ ಬಿಜೆಪಿ ಹೇಳ್ದವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಹಗಲು ಕನಸು ಕಂಡವ್ರಿಗೆ ನಾವೇನು ಬೇಡ ಅಂತ ಹೇಳೋಕ್ಕಾಗತ್ತಾ? ಕನಸು ಕಾಣೋರಿಗೆ ಕನಸು ಕಾಣಲಿ ಬಿಡಿ. 4ನೇ ತಾರೀಕು ರಿಸಲ್ಟ್ ಬರುತ್ತೆ. ನಮಗೆ ಕರ್ನಾಟಕದಲ್ಲಿ ಎಷ್ಟು ಕಾಂಗ್ರೆಸ್ಗೆ ಸ್ಥಾನ ಬರುತ್ತೆ, BJPಗೆ ಎಷ್ಟು ಬರುತ್ತೆ, JDSಗೆ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಅವರು ಸಿಂಗಲ್ ಡಿಜಿಟೇ, JDS BJP ಸೇರಿ ಸಿಂಗಲ್ ಡಿಜಿಟ್ ಅಷ್ಟೇ. ದೇಶದಲ್ಲೂ ಕೂಡ ಇವರಿಗೇನು BJP ಸರ್ಕಾರ ಬರೋ ಹಾಗೆ ಕಾಣಿಸ್ತಿಲ್ಲ. ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಇಲ್ಲಿ ನಮ್ಮ ಸರ್ಕಾರನೇ ಮುಂದುವರಿಯುತ್ತೆ. ಪಾಪ ಹಗಲು ಕನಸು ಕಾಣ್ತಾ ಇದ್ದಾರೆ, ಕಾಣ್ತೀವಿ. ಈಗ ನೀವು ತೋರಿಸ್ತಾ ಇರ್ತೀರಾ TV-ನಲ್ಲಿ, ಪೇಪರಲ್ಲಿ ಬರಿತಾ ಇರ್ತೀರಾ, ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ನೀವು ತೋರಿಸ್ಲಿಲ್ಲ ಅಂದರೆ ಅವ್ರು ಹೇಳೋದೇ ಇಲ್ಲ. ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ. ಹೇಗೆ ಬಿದ್ದೋಗ್ಬಿಡುತ್ತೆ ಹೇಳ್ತಾರೆ ಅವರು. ಅವ್ರು ಹೇಳೋ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಾ? ಏನೂ ಆಗಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಮಹಾರಾಷ್ಟ್ರದಲ್ಲಿ 3 ಪಕ್ಷಗಳು ಸರ್ಕಾರ ಮಾಡ್ತಾ ಇದ್ದಿದ್ದು. 3 ಪಕ್ಷಗಳು. ನಮ್ಮ ಕಡೆ ಒಂದೇ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ. ಇನ್ನು ಈ ಚುನಾವಣೆ ಆದಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಅವ್ರು ನೋಡ್ಕೋಬೇಕಷ್ಟೆ. ಚುನಾವಣೆ ಆದಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಪಕ್ಷಾಂತರ ಮಾಡ್ತಾರೋ ಅವ್ರು ಬಂದೋಬಸ್ತ್ ಮಾಡ್ಕೊಳ್ಳಿ ಅವ್ರ ಜನರನ್ನು. ನಾವು ಮಾಡಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಅವ್ರು ಸೋತ್ರೆ ಏನಾಗುತ್ತೆ, ಎಲ್ಲ ಓಡೋಗ್ತಾರೆ. ನಾವು ಯಾರನ್ನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾಕೆ ಮಾಡ್ತಾರೆ? ನಮ್ಮವ್ರು ಯಾರೂ ಹೋಗೋದಿಲ್ಲ. ಹಾಂ, ರಿಸಲ್ಟ್ ಬರುತ್ತಲ್ಲ, ರಿಸಲ್ಟ್ ಬಂದಮೇಲೆ ಅವರಿಗೆ ಸಿಂಗಲ್ ಡಿಜಿಟ್ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸೋತೋಗ್ತಾರೆ. ದೇಶದಲ್ಲೂ BJP ಬರೋಲ್ಲ. ಇನ್ನೇನಾಗ್ತಾರೆ, ಪಕ್ಷಾಂತರ ಮಾಡ್ತಾರೆ. ಸುಮಾರು ಒಂದು 350 ಜನ ವಿಪಕ್ಷದ ಶಾಸಕರನ್ನು, ಲೋಕಸಭಾ ಸದಸ್ಯರನ್ನು ಕೇಂದ್ರದ BJPಯವರು ಪಕ್ಷಾಂತರ ಮಾಡಿಸಿದ್ರು. ಅದೇ ಅವ್ರಿಗೆ ತಿರುಗುಮಾಣ ಆಗುತ್ತೆ ಅಷ್ಟೇ. ನಮಗೆ ಅವ್ರಿಗೆ ಸಿಂಗಲ್ ಡಿಜಿಟ್ಟು ಅಷ್ಟೇ, 10 ಮುಟ್ಟಲ್ಲ ಅವರು. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಅದೆಲ್ಲ ಹಿರಿಯರು ಬಿಟ್ಟಿದ್ದು. ಹಿರಿಯರಿಗಲ್ಲ, ಹೈಕಮಾಂಡ್ ಬಿಟ್ಟಿದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ಗಿಂತ ಕೆಟ್ಟದಾಗಿದೆ ಅನ್ನೋದು. ಕಾಂಗ್ರೆಸ್ ಅನ್ನೋ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ, ಈ ದೇಶವನ್ನು ಕಟ್ಟಿದಂಥ ಪಕ್ಷ. BJP ಇದೆಯಲ್ಲ, ಯಾವ ಪಕ್ಷದಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ, ಅವರ ಪಕ್ಷದ ಪೂರ್ವಜರು. ಈ ಪಕ್ಷ ಇರಲಿಲ್ಲ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ. RSS, ವಿಶ್ವ ಹಿಂದೂ ಪರಿಷತ್ತು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ನರೇಂದ್ರ ಮೋದಿಯವರಿಂದ ನಾವೇನು ಕಲಿಯೋದು ಬೇಕಾಗಿಲ್ಲ. ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ಸಾಲದ ಸುಳಿಗೆ ತಳ್ಳಿದ್ದಾರೆ. 1947ರಿಂದ 2014ರವರೆಗೂ ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ. ನರೇಂದ್ರ ಮೋದಿಯವರೊಬ್ಬರೇ 10 ವರ್ಷದಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮನ್ನು ಸಾಲದ ಸುಳಿಗೆ ತಳ್ಳಿದ್ದಾರೆ. ದೊಡ್ಡ ಹರಿಶ್ಚಂದ್ರರ ಥರ ಮಾತಾಡ್ತಾರೆ. ಏನೋ ವಿಪಕ್ಷದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳು ಹಾಗೆ ಹೀಗೆ ಅಂತ. ಎಲೆಕ್ಟ್ರಲ್ ಬಾಂಡ್ಸಲ್ಲಿ ನಿಮ್ಮ ಪಕ್ಷ ಎಷ್ಟು ಕಲೆಕ್ಟ್ ಮಾಡಿದೆ, ಅದು CBI, ಇದು ED ಮತ್ತು ಇದು ಇನ್ಕಮ್ ಟ್ಯಾಕ್ಸು, ಇದನ್ನೆಲ್ಲ ಕಳಿಸಿ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.